ಶ್ರೀಕಾಳಹಸ್ತೀಶ್ವರಾಯ ನಮಃ. ಮಾರುತಿ ಜ್ಯೋತಿಷಾಲಯ. ಇವತ್ತು ವಿಚಾರವೇನೆಂದರೆ, ಮಹಾಲಯ ಅಮಾವಾಸ್ಯೆ 21ನೇ ತಾರೀಕು 9ನೇ ತಿಂಗಳು 2025ರಲ್ಲಿ ಬರ್ತಾ ಇದೆ. ಅದು ಕೊನೆ ಮಹಾಲಯ ಅಮಾವಾಸ್ಯೆ. ಪಕ್ಷಗಳು, ಪಿತೃ ಪಕ್ಷಗಳು. ಆವತ್ತು ದಿವಸ ಸೂರ್ಯಗ್ರಹಣ ಇದೆ ಅಂದ್ಬಿಟ್ಟು ಎಲ್ಲರೂ ಗೋಚರವಾಗಿದ್ದಾರೆ. ಸೂರ್ಯಗ್ರಹಣ ಇದೆ, ಆದರೆ ನಮ್ಮ ಭಾರತ ದೇಶಕ್ಕೆ ಕಾಣಿಸುವುದಿಲ್ಲ. ಆದ್ದರಿಂದ ಗ್ರಹಾಚಾರಣೆ ಇಲ್ಲ. ನಾವು ಪಿತೃದೇವತೆಗಳ ತರ್ಪಣೆಗಳು ಬಿಟ್ಟು ನಾವು ಎಲ್ಲಾ ಕಾರ್ಯಗಳನ್ನು ಮಾಡಿಕೊಂಡರೆ ಆ ಪಿತೃದೋಷಗಳು ಹೋಗಿ ಪಿತೃಪಕ್ಷಗಳಿಂದ ನಮ್ಗೆ ಎಲ್ಲಾ ಕಾರ್ಯಗಳು ಜಯವಾಗುತ್ತದೆ. ಸೂರ್ಯಗ್ರಹಣ ಇದೆ, ನಾವು ಮಾಡಬಾರ್ದು ಮಾಡಬೇಕು ಅನ್ನೋದೇನು ಯೋಚನೆಗಳು ಮಾಡಬೇಡಿ. ಯಾಕೆಂದರೆ ನಮಗೆ ಕಾಣಿಸುವುದೇ ಇಲ್ಲ. ಅದು ಸೂರ್ಯಗ್ರಹ. ಯಾವ ನಕ್ಷತ್ರ? ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರ, ಸಿಂಹರಾಶಿ. ಇಲ್ಲಿ ಸೂರ್ಯನಿಗೆ ಕೇತು ಸ್ಪರ್ಶವಾಗುತ್ತದೆ. ಆದ್ದರಿಂದ ಸೂರ್ಯಗ್ರಹಣ ಕಾಣಿಸುವುದೇ ಇಲ್ಲ. ನಮ್ಮ ಭಾರತ ದೇಶ ಕಾಣಿಸುವುದಿಲ್ಲ ಕಾರಣ ನಾವು ಗ್ರಹಾಚಾರಣೆ ಮಾಡೋದು ಬೇಕಾಗಿಲ್ಲ. ನಮಗೆ ಭಾರತ ದೇಶ ಕಾಣಿಸೋದನ್ನು ಮಾತ್ರ ನಾವು ಮಾಡಿದ್ರೆ ಸಾಕು. ಎಲ್ಲೆಲ್ಲ ಆಗೋದನ್ನು ನಾವು ಮಾಡಿಕೊಂಡು ನಾವು ತರ್ಪಣೆ ಬಿಡೋದನ್ನ ಮರೆತರೆ ನಮಗೆ ಪಿತೃದೋಷಗಳು ಅಧಿಕವಾಗುತ್ತದೆ. ವರ್ಷಕ್ಕೊಂದು ಸಾರಿ ಬರುವುದು ಈ ಪಿತೃಪಕ್ಷಗಳು. ಅದರಲ್ಲಿ 21ನೇ ತಾರೀಕು ಬರ್ತಾ ಇರೋದು ಪ್ರಬಲವಾಗಿರೋದು. ಆದ್ದರಿಂದ ಪಿತೃದೇವತೆಗಳಿಗೆ ಎಲ್ಲವನ್ನು ತರ್ಪಣೆಗಳನ್ನು ಬಿಟ್ಟು ಎಲ್ಲ ಕಾರ್ಯಗಳು ಮುಗಿಸ್ಕೊಳ್ಳಿ. ನಿಮ್ಮ ಕುಟುಂಬಕ್ಕೆ ಕ್ಷೇಮ, ಧೈರ್ಯ, ವಿಜಯ, ಅಭಯ, ಆರೋಗ್ಯಗಳನ್ನು ಕೊಟ್ಟು ಶ್ರೀಕಾಳಹಸ್ತೀಶ್ವರ ಸ್ವಾಮಿ ಆಶೀರ್ವಾದದಿಂದ ಸದಾ ಜಯವಾಗಲಿ. ಜೈ ಶ್ರೀರಾಮ್.